ಬನ್ನಿ ಸರ್, ಇಲ್ಲಿ ಒಂದು ನಿಮಿಷ ನಿಮಗೆ ಸಂಬಂಧಪಟ್ಟಿದೆ. ಬನ್ನಿ, ಹೇಳ್ತೀನಿ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಸೈಡಿಗೆ ಬನ್ನಿ, ರೋಡಿಂದ ಸೈಡಿಗೆ ಬನ್ನಿ. ಅಲ್ಲ, ಪ್ರಶ್ನೆ ಕೇಳ್ತೀವಿ, ಮಾತಾಡಿ ಅಂತಂದರೆ ನಿಮಗೆ ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಹೇಳ್ಬೇಕು. ನಿಮಗೆ ಸಂಬಂಧಪಟ್ಟಿದ್ದು, ನಿಮಗೆ ಪಬ್ಲಿಕ್ಗೆ ಸಂಬಂಧಪಟ್ಟಿದ್ದೇನೆ, ಅದಕ್ಕೋಸ್ಕರನೇ ನಿಮಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಎದುರ್ಕೋತಾ ಇದ್ದೀರಿ ನೀವು? ಭಯನಾ? ಈಗ ಅದು ಸೈಡಿಗೆ ಬಂದರೆ ಗಾಡಿಗಳು ಬಂದರೆ ಡಿಸ್ಟರ್ಬ್ ಅದ. ಬನ್ನಿ ಸರ್, ಇಲ್ಲೇ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಏನು ಅಂತ ಕೇಳಿ ಅಟ್ಲೀಸ್ಟ್. ಸರ್, ಈಗ ನಮಸ್ಕಾರ ಸರ್. ಇಲ್ಲಿ BBMP ಆಫೀಸ್ಗಳು ಎಲ್ರಿಗೂ ರೂಲ್ಸು ಮಾಡೋಕ್ಕೆ ಹೇಳ್ತಾರೆ. ಏನನ್ನ ಪರ್ಮಿಷನ್ ಬೇಕು ಅಂದರೆ, ನಿಮ್ಮ ಮನೆ ಪರ್ಮಿಷನ್ ಕಟ್ಟೋದಕ್ಕೆ ಬೇಕು ಅಂದರೆ, ಅಥವಾ ಒಂದು ಆಫೀಸ್ ಬೇಕು ಅಂದರೆ, ಏನೇ ಬೇಕು ಅಂದ್ರೂ ನಿಮ್ಮದು ಈ ಥರ ರೂಲ್ಸ್ ಇರಬೇಕು, ಈ ಥರ ಕಾರ್ ಪಾರ್ಕಿಂಗ್ ಇರಬೇಕು, ನಿಮ್ಮದು ಪಬ್ಲಿಕ್ಕಲ್ಲಿ ಮತ್ತು ಫುಟ್ಪಾತ್ ನಿಲ್ಲಿಸಬಾರ್ದು, ಈ ಥರ ಎಲ್ಲ ಕಾನೂನು ಹಾಕ್ತಾರೆ. ಸೊ ಅದೇ ಥರನೇ ಆ BBMP ಆಫೀಸಲ್ಲೂ ಯಾರೇ ಪಬ್ಲಿಕ್ ಬಂದ್ರೂ ಅವ್ರಿಗೆ ಒಳಗಡೆ ಪಾರ್ಕಿಂಗ್ ಇರಬೇಕು, ಎಲ್ಲ ಇರಬೇಕು. ಇದು ಕಾನೂನಲ್ಲಿ ಅವ್ರಿಗೂ ಅನ್ವಯಿಸಲ್ವಾ ಸರ್? ಅನ್ವಯಿಸುತ್ತಾ? ಕ್ಲಿಯರಾಗಿ ಹೇಳಿ. ಎಸ್ ಸರ್. ಸೊ ಈ ಕಾನೂನು ಬರೀ ಜನಗಳಿಗೆ ಮಾತ್ರ ಮಾಡಬೇಕಾ, ಅಥವಾ ಅವರು ಪಾಲನೆ ಮಾಡಬೇಕಾ ಬೇಡವಾ? ಸರ್, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಬಿಡಿ ಸರ್. ಓಕೆ. ಸೊ ಖಂಡಿತ ನೋಡಿ, ಪ್ರತಿಯೊಬ್ಬರೂ ಪಬ್ಲಿಕ್ಗೂ ಯಾವ ಥರ ಇರುತ್ತೋ ಕಾನೂನು ಮೊದಲು ಅವ್ರು ನಡ್ಕೊಬೇಕು. ಆವಾಗಲೇ ಇದು ನಿಜವಾಗ್ಲೂ ಟ್ರಾನ್ಸ್ಪರೆನ್ಸಿ, ನಿಜವಾದ ಪ್ರಜಾಪ್ರಭುತ್ವ ಅನ್ನೋ ಒಂದು ಶಕ್ತಿ, ಕರೆಕ್ಟಾದ ಒಂದು ನಿಯಮವಾದ ಪಾಲನೆ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಅವ್ರ ML ಅವ್ರಿಗೆ ಏನಂದರೆ ಏನು ಗೊತ್ತಿಲ್ಲ ಬಿಡಿ, ಹೇಳ್ಬೇಕಂದ್ರೆ. ಸೊ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಾಗೇಶ್ ವಿ ಪ್ರಜಾಕೀಯ. ಇವತ್ತು ನಾವು ಬೆಂಗಳೂರು ಉತ್ತರ ಕ್ಷೇತ್ರದ ಬಾಗಲಗುಂಟೆ, ಅಂದರೆ ಟಿ ದಾಸರಳ್ಳಿ ಕ್ಷೇತ್ರದ ಬಾಗಲಗುಂಟೆ BBMP ಆಫೀಸ್ ಹತ್ರ ಇದ್ದೀವಿ. ಇದು ಬೆಂಗಳೂರು ಉತ್ತರ ನಗರ ಪಾಲಿಕೆ ಜಂಟಿ ಆಯುಕ್ತರ ಕಚೇರಿ ಹತ್ರ ಇದ್ದೀವಿ. ಸೊ ಇಲ್ಲಿ BBMP ಕಾನೂನುಗಳು ತುಂಬ ಅದ್ಭುತವಾಗಿರ್ತದೆ. ಪ್ರತಿಯೊಂದು ಮನೆಯಲ್ಲಿ ಯಾವ ಥರ ಪಾರ್ಕಿಂಗ್ ಇರಬೇಕು, ಮತ್ತು ಯಾವುದೇ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಯಾವ ಥರ ಪಾರ್ಕಿಂಗ್ ಇರಬೇಕು, ಎಲ್ಲನೂ ಪ್ರತಿಯೊಂದೂ ಕರೆಕ್ಟಾಗಿದ್ರೇ ನಿಮಗೆ ಲೈಸೆನ್ಸ್ ಕೊಡೋದು. ಮತ್ತು ಇಲ್ಲ ಅಂತಂದರೆ ನಿಮಗೆ ಲೈಸೆನ್ಸೇ ಕೊಡೋದಿಲ್ಲ, ರದ್ದು ಮಾಡ್ತೀವಿ ಅಂತ ನಿಯಮಗಳು ಪಬ್ಲಿಕ್ಗೆ ಲೆಂತಿಯಾಗಿರ್ತವೆ. ಒಂದಲ್ಲ ಎರಡಲ್ಲ, ಸಾವಿರಾರು ನಿಯಮಗಳಿರ್ತವೆ. ಆ ನಿಯಮ ಇವರೇ ಉಲ್ಲಂಘನೆ ಮಾಡಿದ್ರೆ ಕೇಳೋರು ಯಾರಿಲ್ಲಿ? ಯಾರು ಕೇಳಬೇಕು? ನಾವೇ ಪಬ್ಲಿಕ್ ಕೇಳಬೇಕು. ಅದಕ್ಕೇ ಇವತ್ತು ನಾನು ಒಬ್ಬ ಪಬ್ಲಿಕ್ಕಾಗಿ ಪ್ರಜಾಕಟ್ಟೆಯ ಮೂಲಕ ಪ್ರಜೆಗಳ ಧ್ವನಿ, ಪ್ರಜಾಪ್ರಭುತ್ವದ ಶಕ್ತಿ ಇವತ್ತು ನಿಮ್ಮ ಮುಂದೆ ನಾವು ಇಡಲಿದ್ದೇವೆ. ಇವರು ಕಾನೂನು ರೀತಿಯಲ್ಲಿ ಇವರೇ ನಡ್ಕೋತಾ ಇಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಬನ್ನಿ ಸ್ನೇಹಿತರೆ, ನೋಡಿ ತೋರಿಸ್ತೀನಿ ಏನದು ಅಂತೇಳಿ. ಸ್ನೇಹಿತರೆ, ಈ ಕಾನೂನುಗಳು ಬರೀ ಜನಗಳ್ಗ, ಬರೀ ಸಾರ್ವಜನಿಕರಿಗ. ಆದರೆ BBMP ಆಫೀಸಲ್ಲಿ ಎಲ್ಲ ಫೆಸಿಲಿಟಿನೂ ಇರಬೇಕು. ಪಬ್ಲಿಕ್ಗೆ ಕುತ್ಕೊಳ್ಳೋಕೆ ಜಾಗ ಇರಬೇಕು, ಲೆಂತಿ ಕ್ಯೂ ಇದ್ದರೆ ಅವ್ರಿಗೆ ಕುತ್ಕೊಳ್ಳೋಕೆ ಇರಬೇಕು, ನೀರು ಇರಬೇಕು, ಪ್ರತಿಯೊಂದು ಇರಬೇಕು. ಅದೇ ಥರನೇ ಇಲ್ಲಿ ಪಾರ್ಕಿಂಗ್ ಸಹ ಇರಬೇಕು. ಆದರೆ ಇಲ್ಲಿ ಅವರು ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಸಾರ್ವಜನಿಕರ ವಾಹನಗಳಿಗೆ ಪ್ರವೇಶವಿಲ್ಲ ಅಂತ. ಮತ್ತು ಇದು BBMP ಆಫೀಸ್ ಇರೋದು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡೋದಕ್ಕೆ, ಅಥವಾ ಅವರೇನೋ ಐಷಾರಾಮಿಯಾಗಿ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ. ಸೊ ಇದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇವ್ರಿಗೂ ಯಾಕೆ ಕಾನೂನಿಲ್ಲ? ಯಾಕೆ ಪಬ್ಲಿಕ್ಕು ಡೈಲಿ ಬರ್ತಾರೆ? ಅಥವಾ ಒಂದು ಇನ್ಕಮ್ ಸರ್ಟಿಫಿಕೇಟ್ಗಾಗಲಿ, ಜಾತಿ ಸರ್ಟಿಫಿಕೇಟ್ಗಾಗಲಿ, BBMPಲ್ಲಿ ಹಲವಾರು ಬಿಲ್ಗಳು ಕಟ್ಟೋದಕ್ಕಾಗಲಿ, ಪ್ರತಿಯೊಂದಕ್ಕಾಗಲಿ ಅವ್ರ ವೆಹಿಕಲ್ಗಳಲ್ಲಿ ಬಂದಾಗ ಅವ್ರಿಗೆ ಖಂಡಿತ ಇವರು ಪಾರ್ಕಿಂಗ್ ಕೊಡಲೇಬೇಕು. ಏಕೆಂದರೆ ಪಾರ್ಕಿಂಗ್ ಕೊಟ್ಟಿಲ್ಲ ಅಂತಂದರೆ ಮತ್ತು ಇವರು ಬೇರೆಯವ್ರಿಗೆ ಹೆಂಗೆ ರೂಲ್ಸ್ ಹೇಳ್ತಾರೆ? ಯಾವ ಥರ ಹೇಳ್ತಾರೆ ರೂಲ್ಸ್? ಇವರೇ ಕಾನೂನು ಪಾಲನೆ ಮಾಡಲಿಲ್ಲ ಅಂತಂದಮೇಲೆ ಮತ್ತು ಇವರು ಕಾನೂನು ಮಾಡಿರೋದ್ರಾದರೂ ಯಾರಿಗೆ? ಬರೀ ಪಬ್ಲಿಕ್ಗೋಸ್ಕರನ? ಅಥವಾ ಇವ್ರೂ ಮಾಡಲೇಬಾರ್ದ? ಅಂದರೆ ಇವರೇನ ದೊಡ್ಡ ಅಂದರೆ ಸ್ವರ್ಗದಿಂದ ಇಳಿದ್ಬಿಟ್ಟು ಇವರು ದೊಡ್ಡವರ, ದೇವ್ರ ಸಮಾನನ? ಏನಿದು ಅರ್ಥ ಆಗ್ತಾ ಇಲ್ಲ. ಸೊ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮನ್ನೇ ಇದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಇವರು ಕಾನೂನು ರೀತಿಯಲ್ಲಿ ಇವರು ನಡ್ಕೊಳ್ಳೇಬೇಕು. ಸೊ ಇಲ್ಲಿನೂ ಕೆಲವೊಂದು ಪಬ್ಲಿಕ್ ಹತ್ರನೂ ಕೇಳೋಣ ಏನು ಹೇಳ್ತಾರೋ. BBMPಯಲ್ಲಿ ಏನೇ ಒಂದು ಕಾನೂನು, ಮನೆ ಕಟ್ಟಿದ್ರೂ ಮನೆ ಯಾವ ಥರ ಕಟ್ಟಬೇಕು, ಏನು ಪಾರ್ಕಿಂಗ್ ಇರಬೇಕು, ಎಲ್ಲ ಇರಬೇಕು. ಆ ಥರ ಇದ್ದರೆ ಮಾತ್ರ ಪರ್ಮಿಷನ್ ಕೊಡ್ತಾರೆ. ಸೊ ಅದೇ ಥರನೇ BBMP ಆಫೀಸ್ಗಳಲ್ಲೂ ಪಬ್ಲಿಕ್ ಬಂದರೆ ಅವ್ರಿಗೂ ಪಾರ್ಕಿಂಗ್ ಕೊಡೋ ವ್ಯವಸ್ಥೆ ಅವರು ಆ ಕಾನೂನು ಪ್ರಕಾರ ನಡ್ಕೊಬೇಕಾ ಬೇಡವಾ? ನಡ್ಕೊಳ್ಬೇಕು ಅಲ್ವಾ? ಹೌದೌದು. ನೀವೇನು ಹೇಳ್ತೀರಾ ಮೇಡಮ್? ಅದೇ ನಡ್ಕೋಬೇಕು, ಮಾಡಬೇಕು, ಮಾಡಬೇಕಲ್ವಾ? ಸೊ ಈ ಥರ ಕಾನೂನು ನೋಡಿ ಅಲ್ಲಿ ಹಾಕಿದ್ದಾರೆ, ಸಾರ್ವಜನಿಕ ವಾಹನಗಳಿಗೆ ಪ್ರವೇಶವಿಲ್ಲ ಅಂಥೇಳಿ. ಮತ್ತು ನಮ್ಮನೆ ಮುಂದೆನೂ ನಮ್ಮ ಮನೆ ಒಳಗಡೆ ಪಾರ್ಕಿಂಗ್ ಇಲ್ಲ, ನಾನು ಫುಟ್ಪಾತಲ್ಲಿ ನಿಲ್ಸ್ಕೊತೀನಿ ಅಂತ ನಾವು ಬೋರ್ಡ್ ಹಾಕೊಬೋದಲ್ವಾ? ಹೌದು. ನೀವೇನು ಹೇಳ್ತೀರಿ? ಕರೆಕ್ಟ್. ಸೊ ಇದಕ್ಕೆ ನೀವು ಪಬ್ಲಿಕ್ಗೂ ಮತ್ತು ಗೌರ್ಮೆಂಟ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ?
ಹೇಳಿ, ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ನೀವು ಇದು ಕರೆಕ್ಟಾ ರಾಂಗಾ? ನೀವು ಅದನ್ನ ಇಲ್ಲ, ರಾಂಗು. ಇವರು ಪ್ರೊವೈಡ್ ಮಾಡಬೇಕು, ಇಲ್ಲಾಂದರೆ ನಾವು ನಿಲ್ಲಿಸ್ತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ, ನಾವೆಲ್ಲ ಸೇರಿಕೊಂಡು ಇದೇ ಥರ ಪ್ರತಿಯೊಬ್ಬರನ್ನು ಕೇಳಬೇಕಾ ಬೇಡವಾ? ಕೇಳಬೇಕು ಅಂತ ನನ್ನ ಅಭಿಪ್ರಾಯ. ಕೇಳಬೇಕು. ನೀವು ಮೇಡಮ್? ಕೇಳಬೇಕು ಅಣ್ಣ. ಅಲ್ಲ, ಹೌದಾ? ನೀವು ಧೈರ್ಯವಾಗಿ ಹೇಳಿ. ಯಾಕೆಂದರೆ ಈಗ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಗೆಲ್ಲನೂ ಪ್ರತಿಯೊಂದು ಫೆಸಿಲಿಟಿ ಖಂಡಿತ ಬೇಕೇ ಬೇಕು. ಅದಕ್ಕೋಸ್ಕರ ನಾವು ಇವತ್ತು ಕೇಳಲಿಲ್ಲ ಅಂತಂದರೆ ನಾಳೆ ಫೆಸಿಲಿಟಿ ಇನ್ನೂ ಕಡಿಮೆ ಆಗ್ಬಿಡುತ್ತೆ ನಮಗೆ. ಇವತ್ತೇನೋ ಇಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಪಾರ್ಕಿಂಗ್ ಇದೆ. ಬಟ್ ಕೆಲವೊಂದು BBMP ಆಫೀಸ್ಗಳಿದ್ದಾವೆ, ಅಲ್ಲಿ ಪಾರ್ಕಿಂಗ್ ಅಲ್ಲ, ಮೇಯ್ನ್ ರೋಡ್ಗಳಲ್ಲಿ ಇರ್ತವೆ, ಪಾರ್ಕಿಂಗೇ ಇರೋದಿಲ್ಲ. ಸೊ ಅಂಥ ಕಂಜೆಷನ್ ಏರಿಯಾ ಆಗಿರುತ್ತೆ. ಸೊ ಅಂಥ ಒಂದು ಪ್ಲೇಸಲ್ಲಿ ತುಂಬ ತೊಂದರೆ ಆಗುತ್ತಲ್ಲ ಪಬ್ಲಿಕ್ಗೆ. ಸೊ ಇದಕ್ಕೇನು ಹೇಳ್ತೀರಿ? ಪ್ರೊವೈಡ್ ಮಾಡಬೇಕು ಅವರು ಪಾರ್ಕಿಂಗು. ಇದು ಗೌರ್ಮೆಂಟ್ ಕೆಲಸ, ಅದೇ ನಮ್ಮ ಪಬ್ಲಿಕ್ ಸರ್ವಿಸ್ ಮಾಡಬೇಕು. ಅದಕ್ಕೆ ಅವರೆಲ್ಲ ಪ್ರೊವೈಡ್ ಮಾಡಲೇಬೇಕು ನಮಗೆ. ಸೊ ಬ್ರದರ್, ಈಗ ನೀವು ಪಬ್ಲಿಕ್ ಏನು ಸಾರ್ವಜನಿಕ ವಾಹನಗಳಿಗೆ ಪ್ರವೇಶ ಇಲ್ಲ ಅಂತ ಹಾಕೋರೆ, ಇದು ಪಬ್ಲಿಕ್ ಪ್ರಾಪರ್ಟಿನ ಅಥವಾ ಪ್ರೈವೇಟ್ ಪ್ರಾಪರ್ಟಿನ BBMP ಆಫೀಸು? ಅದೇ ಸಾರ್ವಜನಿಕರಿಗಿರೋದೇ ಪ್ರಾಪರ್ಟಿ ಇದು. ಹಾಂ, ಅದೇ ಈ ಥರ ಮಾಡಿದ್ದಾರೆ. ಬಟ್ ಇಲ್ಲಿ ಇದು ಸಾರ್ವಜನಿಕರದೇ ಪ್ರಾಪರ್ಟಿ ಆದಮೇಲೆ GBA ಆಫೀಸು ಏನಿದೆ ಸಾರ್ವಜನಿಕರದೇ ಆಗಿದ್ಮೇಲೆ ಇಲ್ಲಿ ಸಾರ್ವಜನಿಕರಿಗೆ ಮೊದಲು ಪಾರ್ಕಿಂಗ್ ಕೊಡಬೇಕಾ ಅಥವಾ ಬರೀ ಅವ್ರಿಗೆ ಮಾತ್ರ ಪಾರ್ಕಿಂಗ್ ಇರಬೇಕಾ? ಸಾರ್ವಜನಿಕರು ಆಸ್ತಿನ ಮೇಲೆ ಸಾರ್ವಜನಿಕರಿಗೆ ಫಸ್ಟ್ ಪ್ರಿಫರೆನ್ಸ್ ಸಾರ್ವಜನಿಕರಿಗೆ ಕೊಡಬೇಕು. ಅದೇ ಸರ್. ನೀವೇನು ಹೇಳ್ತೀರಿ ಸರ್? ಅದೇ ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಪಬ್ಲಿಕ್ಕಿಗೆ ಇಲ್ಲ ಅಂದರೆ ಮತ್ತೆ ಇನ್ನೇನಕ್ಕೆ ಮಾಡಿದ್ದಾರೆ BBMP ಅದನ್ನೆಲ್ಲ ಅಲ್ವಾ? GBA GBA ಆ ಪಬ್ಲಿಕ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ಕಿಗೆ ಪಾರ್ಕಿಂಗಿಗೆ ಬಿಡಬೇಕು ಅಲ್ವಾ? ಹಾಂ ಸರ್. ಸರ್ ನೀವೇನು ಹೇಳ್ತೀರಾ ಸರ್? ಯಾಕಂದ್ರೆ ಇದು GBA ಆಫೀಸ್ ಬಂದು ಪಬ್ಲಿಕ್ಗೆ ಒಳ್ಳೆ ಫೆಸಿಲಿಟಿ ಕೊಡೋದಕ್ಕೋಸ್ಕರನೇ ಮಾಡಿರೋದು ಅಂದಮೇಲೆ ಅವ್ರಿಗೇನೆ ಪ್ರವೇಶವಿಲ್ಲ ಸಾರ್ವಜನಿಕರ ವಾಹನಗಳಿಗೆ. ಇದು ಮಾಡ್ತಿರೋದು ಸರ್ಕಾರ ತಪ್ಪಿದು. BBMP ಮಾಡ್ತಿರೋದು ತಪ್ಪಿದು. BBMP ಸರ್ಕಾರದವರು ತಪ್ಪು ಮಾಡ್ತಿರೋದು. ಇದನ್ನು ಸರ್ಕಾರದವರ ಪರ್ಮಿಷನ್ ಕೊಟ್ಟು BBMPಗೆ ಹೇಳ್ಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗೋಬೇಕು. ಇದು ಇಲ್ಲಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗ್ಕೊಂಡು, ಇಲ್ಲಿ ಓಡಾಡೋಕ್ಕೆ ಇದು ಮಾಡೋಕ್ಕೆ ಹಿಂಸೆ ಆಗ್ಕೊಂಡಂತ ಸರ್ಕಾರಕ್ಕೆ ಇದು ಮಾಡಬೇಕು. ಸರ್ಕಾರದ ಇವ್ರಿಗೆ ಕೊಡಬೇಕು ಇವ್ರಿಗೆ. ಮತ್ತು ಅವರು ಅದೇ GBA ಕಡೆಯಿಂದ ಎಲ್ಲ ಕಾನೂನುಗಳು ರೀತಿಯಲ್ಲಿ ನೀವು ಮನೆ ಕಟ್ಟಿದ್ರೆ ಮಾತ್ರ ನಿಮಗೆ ಪರ್ಮಿಷನ್ ಕೊಡ್ತೀವಿ, ಇಲ್ಲಾಂದರೆ ಕಿತ್ತು ಬಿಸಾಕ್ತೀವಿ ಅಂತಲೂ ಹೇಳ್ತಾರೆ. ಇದು ಕರೆಕ್ಟ್ ಹೌದು? ಇದು ತಪ್ಪಿದು ಅಲ್ಲಲ್ಲ, ಕಾನೂನು ಆ ಥರ ಇದೆ. ಆದರೆ ಆ ಕಾನೂನು ಅವ್ರಿಗೂ ಅನ್ವಯಿಸ್ಬೇಕಲ್ವಾ? ಕಾನೂನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನುಭವಿಸ್ಬೇಕು. ರಾಜಕಾರಣಿಗಳಿಗೂ ಅನುಭವಿಸ್ಬೇಕು, ಇದು ಇರಬೇಕು, ಎಲ್ಲರಿಗೂ ಇರಬೇಕು. ಅದು ಪ್ರತಿಯೊಬ್ಬರಿಗೂ ಇರಬೇಕು. ಇದಕ್ಕೆ ಪರಿಹಾರ ಏನು ಹೇಳ್ತೀರಿ ಸರ್? ಪರಿಹಾರ ಏನು ಉಂಟ? ರಾಜಕಾರಣಿಗಳು ಸರಿ ಇಲ್ಲ ಅಂತ ಹೇಳ್ತೀನಿ ನಾನು. ಅವ್ರನ್ನ ಸೆಲೆಕ್ಟ್ ಮಾಡಿದ್ಯಾರು? ಯಾರು ಸೆಲೆಕ್ಟ್ ಮಾಡಿ? ನಮ್ಮ ಸಾರ್ವಜನಿಕರು ಬೆದ್ರು. ಫ್ರೀ ಯಾರು ಸಾರ್ವಜನಿಕರು ಅಂದರೆ ಯಾರು ಸರ್? ಎಲ್ಲ ನಮ್ಮ ಪಬ್ಲಿಕ್ ಬಸ್ಗಳು. ಪಬ್ಲಿಕ್ ಅಂದರೆ ಯಾರು ಸರ್? ಈಗ ಒಂದು ಹೆಂಗುಂಟ ಫ್ರೀ ಬಸ್ ಮಾಡಿದ್ರು ಸರ್. ನೀವು ನಾವು ಪಬ್ಲಿಕ್ ಅಲ್ವಾ? ಎಲ್ಲರೂ ಪಬ್ಲಿಕ್ಕೆ. ಒಟ್ಟು ಹೆಂಗುಂಟ ಏನಾಗಿದೆ ಗೊತ್ತುಂಟ, ಇಲ್ಲಿ ಫ್ರೀ ಬಸ್ ಮಾಡಿ ಇದು ಮಾಡಿಬಿಟ್ಟು ಎಲ್ಲ ಜನಗಳಿಗೆ ಅನಾನುಕೂಲ ಆಗಿ ಹೋಗಿದೆ ಗೊತ್ತ. ಪ್ರತಿಯೊಬ್ಬರಿಗೆ ಗಂಡಸ್ರಿಗೆ ಮಾತ್ರ ಫ್ರೀ ಇಲ್ಲ, ಹೆಂಗಸ್ರಿಗೆ ಮಾತ್ರ ಫ್ರೀ. ಗಂಡಸರು ಓಟ್ ಹಾಕಲ್ವ? ಹಂಗಾರೆ ಓಟ್ ಹಾಕಲ್ಲ ಗಂಡಸ್ರು. ಅದನ್ನು ಎಜುಕೇಷನ್ ಮಕ್ಕಳಿಗೆ ಫ್ರೀ ಮಾಡಿ ನಿಮ್ಮ ಹೆಂಗಸರಿಗೆ ಹೇಳ್ಬೇಕಾಗಿತ್ತು. ಈ ಥರದ್ದೆಲ್ಲ ಬರೀ ಚಿಲ್ಲರೆ ಕಾಸು ಆಸೆ ಪಡೋ ಬದಲು, ನಾವು ಅಲ್ಲಲ್ಲ, ಹೆಂಗಸರುಗಳೇ ನಿಮ್ಮ ಮನೆ ಹೆಂಗಸರುಗಳಿಗೆ ಈ ಥರ ಫ್ರೀ ಆಸೆ ಪಡೋ ಬದಲು ನಾವು ಒಳ್ಳೆ ಫೆಸಿಲಿಟಿ, ಒಳ್ಳೆ ಸ್ಕೂಲು, ಒಳ್ಳೆ ಗೌರ್ಮೆಂಟು ಹೈಟೆಕ್ ಸ್ಕೂಲ್ಗಳು, ಹೈಟೆಕ್ ಆಸ್ಪತ್ರೆಗಳು ಕಟ್ಟಿಸ್ಕೊಳ್ಳೋಣ. ಈ ಚಿಲ್ಲರೆ ಕಾಸು ಆಸೆ ಪಡೋದು ಬೇಡ ಅಂತ ನೀವು ಹೇಳ್ಬೇಕಿತ್ತು ಹೆಂಗಸರಿಗೆ. ನಾವು ಹೆಂಗಸ್ರಿಗೆ ಡೇಟೆಲ್ಲ ಹೇಳ್ತೀವಿ. ಇದು ಫ್ರೀ ಮಾಡ್ತಿರೋದು ನಿಮ್ಮ ಅನುಕೂಲಕ್ಕೆ ಅಷ್ಟೇ. ನೀವು ದುಡ್ಡು ತಿನ್ನಕ್ಕೆ ಅಷ್ಟೇ ನೀವು ಇದು ಮಾಡ್ತೀವಿ. ನೀವು 2,000 ಬರೋದು ಅಂದ್ಬಿಟ್ಟು ಇದು ಅನಾನುಕೂಲ. ಜನಗಳಿಗೆ ಎಷ್ಟು ಜನಕ್ಕೆ ತೊಂದರೆ ಆಗ್ಕೊಂಡಿದ್ದು ಅಂತ ಪ್ರತಿಯೊಬ್ಬರು ರೇಟ್ಗಳಿಂದ ಪ್ರತಿಯೊಬ್ಬರು ಸರ್ಕಾರ ಮಾಡ್ತಿರೋದು ಅನ್ಯಾಯ ಆಯಿತು, ಗ್ಯಾರಂಟಿದು. ಹೌದಾ? ನಮ್ಮ ಅಭಿಪ್ರಾಯ ಏನು ಸರ್ ಇದ್ರದ್ದು ಪಾರ್ಕಿಂಗ್ದು? ಯಾಕೆಂದರೆ ಇದು ಸಾರ್ವಜನಿಕರ ಒಂದು ಪ್ಲೇಸ್ ಅಂದಮೇಲೆ ಸಾರ್ವಜನಿಕರಿಗೆ ಪಾರ್ಕಿಂಗ್ ಇಲ್ಲ ಅಂತಂದಮೇಲೆ ಮತ್ತೆ ಅವ್ರು ಎಲ್ಲಿ ಹೋಗಬೇಕು? ಇದು ಸಾರ್ವಜನಿಕರಿಗೋಸ್ಕರ ಅಲ್ವಾ ಮಾಡಿರೋದು? ಹೌದು, ನ್ಯಾಯಬದ್ಧವಾಗಿ ಸಾರ್ವಜನಿಕರಿಗೆ ಇದೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅದು ಇದು ಅವ್ರ ಕರ್ತವ್ಯ. ಆದರೆ ಅವರೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಸಾರ್ವಜನಿಕ ವಾಹನಗಳಿಗೆ ಪ್ರವೇಶವಿಲ್ಲ ಅಂತೇಳ್ಬಿಟ್ಟು ಅವರೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಅದನ್ನು ಬೋರ್ಡ್ನ ಫಸ್ಟು ಎಲ್ಲರೂ ಸೇರಿ ಕಿತ್ತಾಕಬೇಕು. ಅದನ್ನು ತೆಗಿಬೇಕು. ಅದನ್ನು ಆ ಬೋರ್ಡನ್ನು ತೆಗೆದು ಈ ಏರಿಯಾದವರೆಲ್ಲ ಸೇರಿ ಒಂದು ಇದು ಮಾಡಬೇಕು, ಏನೋ ಸ್ಟ್ರೈಕ್ ಮಾಡಬೇಕು. ಮಾಡಿ ನಮ್ಗೆ ಅನುಕೂಲ ಆಗೋ ಥರ ಮಾಡಿಕೊಡಿ ಅಂತ ಒಂದು ಇದು ಪ್ರೊಟೆಸ್ಟ್ ಮಾಡಿದ್ರೆ ಅದು ಆಗ್ಬೋದು. ಸರ್, ಪ್ರತಿಯೊಂದಕ್ಕೂ ನಾವು ಪ್ರೊಟೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಪರ್ಯಂತ ಪ್ರತಿಯೊಂದಕ್ಕೂ ಪ್ರೊಟೆಸ್ಟೇ ಮಾಡಬೇಕು. ಬಟ್ ಇದಕ್ಕೆ ಪರ್ಮನೆಂಟ್ ಫುಲ್ ಸ್ಟಾಪ್ ಇಲ್ವಾ ಸರ್? ಪರ್ಮನೆಂಟ್ ಫುಲ್ ಸ್ಟಾಪ್ ಇದೆ. ಆಯ್ಕೆ ಆಗ್ತಾರಲ್ಲ MLAಗಳು, ಅವರೆಲ್ಲ ಸರಿಯಾದ ರೀತಿಯಲ್ಲಿ ಇದು ಮಾಡಬೇಕು. ಇದನ್ನೆಲ್ಲ ಮಾಡಿಬಿಟ್ಟು ಅವ್ರು MLA ಅವ್ರಿಗೆ ಏನಂದರೆ ಏನು ಗೊತ್ತಿಲ್ಲ ಬಿಡಿ,
ಹೇಳ್ಬೇಕಂದ್ರೆ ಅವರು ಸುಮ್ಮನೆ ಏನೋ ಕಾನೂನು ಕರೆಕ್ಟಾಗಿ ತಿಳ್ಕೊಂಡು ಇವೆಲ್ಲ ಪರಿಪಾಲನೆ ಮಾಡೋದು ಅವ್ರ ಧರ್ಮ. ಸರ್ ಈಗ ಎಮ್ ಎಲ್ ಎಗಳನ್ನ ಸೆಲೆಕ್ಟ್ ಮಾಡೋದು ನಾವೇನೆ. ಸೊ ಇದಕ್ಕೆ ಯಾವ ಥರ ನಾವು ಪರಿಹಾರ ಕಂಡ್ಕೊಬೋದು ಸರ್? ಯಾಕೆಂದರೆ ಇದಕ್ಕೆ ಪರ್ಮನೆಂಟ್ ಫುಲ್ ಸ್ಟಾಪು ಯಾವ ಥರ ಕಂಡ್ಕೊಬೋದು? ನೀವು ಹೇಳಿದ್ದು ಕರೆಕ್ಟು, ನೀವು ಕರೆಕ್ಟ್ ಟ್ರ್ಯಾಕಲ್ಲಿ ಬರ್ತಾಯಿದ್ದೀರಿ. ಸೊ ಇದನ್ನು ಪರ್ಮನೆಂಟ್ ಫುಲ್ ಸ್ಟಾಪ್ ಈಗ ಎಮ್ ಎಲ್ ಎಗಳ್ನೂ ನಾವು ಆಯ್ಕೆ ಮಾಡುವಾಗ ಯಾವ ಥರ ಆಯ್ಕೆ ಮಾಡಿದ್ರೆ ಕರೆಕ್ಟ್ ದಾರಿ ಅಂದರೆ ಕರೆಕ್ಟಾದ ಒಂದು ವ್ಯವಸ್ಥೆ ಬರುತ್ತೆ? ಈ ಎಮ್ ಎಲ್ ಎಗಳ್ನ ಆಯ್ಕೆ ಮಾಡಬೇಕಾದ್ರೆ ನಮಗೂ ಗೊತ್ತಿರಲ್ಲ ಅವರು ಯಾವ ರೀತಿ ಇರ್ತಾರೆ, ಏನು ಹೇಗೆ, ಇವೆಲ್ಲ ನಮ್ಗೆ ಬಹಿರಂಗವಾಗಿ ಗೊತ್ತಾಗಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿ ಅವ್ರಿಗೆಲ್ಲ ನಾವು ಓಟ್ಗಳು ಹಾಕ್ಬೋದು. ಸರ್ ತಾವೇನು ಕೆಲಸ ಮಾಡ್ತೀರಿ? ನಾನು ಎಮ್ ಎ ಫ್ಯಾಕ್ಟ್ರಿಯಲ್ಲಿ. ಸರ್ ಈಗ ಒಬ್ಬ ಎಂಪ್ಲಾಯ್ನ ಎಮ್ ಎ ಫ್ಯಾಕ್ಟ್ರಿಗೆ ತೊಗೊಂಡೋವಾಗ ಅವ್ರು ಒಳ್ಳೆಯವರ ಕೆಟ್ಟವ್ರು ಅಂತ ಗೊತ್ತಿರಲ್ಲ, ಆದರೂ ಕೆಲಸಕ್ಕೆ ತೊಗೋತಾರೆ. ಅವ್ರಿಗೇನೋ ಅಲ್ಲಿ ಕಂಡೀಷನ್ಸ್ ಏನಾದರೂ ಇರ್ತಾವ? ಆವಾಗಲೇ ಆ ಕಾನೂನ ಒಂದು ರಚನೆ ಮಾಡಬೇಕು. ಅಲ್ಲ, ಅಲ್ಲಿ ಕಂಡೀಷನ್ಸ್ ಇರ್ತವೆ. ಏನಂತಂದರೆ ಎಕ್ಸಾಂಪಲ್ಲು ಅಲ್ಲಿ SOP ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ನೋಡಪ್ಪ, ನೀವು ಒಬ್ಬರು ಎಂಪ್ಲಾಯಿ ಬಂದರೆ ನೋಡಿ ಈ ಥರ ಈ ಟೈಮಿಂಗ್ ಕೆಲಸ ಮಾಡಬೇಕು, ನಿಮ್ಮ ಸೂಪರ್ವೈಸರ್ ಆಗಲಿ ನಿಮ್ಮ ಮ್ಯಾನೇಜರ್ ಏನು ಕೆಲಸ ಮಾಡ್ತಾರೋ ಅದನ್ನು ಕರೆಕ್ಟಾಗಿ ಮಾಡಬೇಕು, ಈ ಥರ ಹೇಳಬೇಕು ಅನ್ನೋದು ಒಂದು ಕಾನೂನು ಇರುತ್ತೆ ಸರ್. ಆ ಥರ ಕಾನೂನು ಈ ಎಮ್ ಎಲ್ ಎಗಳಿಗೆ ಆ ಥರ ಏನಾದರೂ ಅವನು ಎಂಪ್ಲಾಯ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ 1 ತಿಂಗಳು ನೋಟಿಸ್ ಕೊಟ್ಟು 2ನೇ ತಿಂಗಳಿಗೆ ಕಿತ್ತು ಬಿಸಾಕೋ ಒಂದು ಇದಿದೆ, SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಆ ಥರ ನಮ್ಮ ಎಮ್ ಎಲ್ ಎಗಳಿಗೂ ನಾವು ಆಯ್ಕೆ ಮಾಡ್ಕೊಬೇಕಲ್ಲ, ಅವ್ನು ಒಳ್ಳೆನೋ ಕೆಟ್ಟೋನೋ, ಇವನು ಸರಿಯಾಗಿ ಕೆಲಸ ಮಾಡಲೇನೋ ಕಿತ್ತು ಬಿಸಾಕೋ ಅಂತ ಪವರ್ ಜನಗಳ ಹತ್ರ ಇಟ್ಕೋಬೇಕಾ? ಪವರ್ ಇದು ಕೋರ್ಟ್ಗಳು ಇದು ಮಾಡಬೇಕು. ಅಲ್ಲ, ನಾವು ಜನ ಕೇಳಬೇಕು. ನಾವು ಓಟ್ ಹಾಕೋಕ್ಕೆ ಮುಂಚೆ ನಾವು ಕೇಳಬೇಕು. ಕೋರ್ಟ್ ಮಾಡೋದಲ್ಲ, ಇದು ಕಾನೂನಿದೆ. ಬಟ್ ನಾವು ಓಟ್ ಹಾಕೋಕ್ಕೆ ಮುಂಚೆ ಇದನ್ನು ಕೇಳಬೇಕಲ್ವಾ? ಹೌದು, ಏನು ಹೇಳ್ತೀರಿ? ಅದು ನಿಜಾಂಶನೇ. ಆ ರೀತಿ ನಮಗೆ ಸರಿ ಇಲ್ಲ ಅಂದರೆ ಕಿತ್ತು ಬಿಸಾಕೋ ಅಂತ ಒಂದು ಅಧಿಕಾರ ಕೊಡಬೇಕು. ಸೊ ಆ ಥರದ್ದೊಂದು ಪಕ್ಷಗಳು ಇದ್ದಾವೆ, ಗೊತ್ತಾ ಸರ್ ತಮಗೆ? ಪಕ್ಷಿಗಳು ಯಾವುದಿಂದ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸರ್. ನಾನು ಹೇಳ್ತೀನಿ, ಒಂದು ಪ್ರಜಾಕೀಯ ಅಂತಿದೆ, ಉತ್ತಮ ಪ್ರಜಾಕೀಯ ಪಕ್ಷ ಉಪೇಂದ್ರ ಅವ್ರು ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಪಬ್ಲಿಕ್ಕೇನೆ ಹೈಕಮಾಂಡು ಇದೇ ಥರನೇ ಇದೆ, SOP ಇದೆ, ರೈಟ್ ಟು ರೀಕಾಲ್ ಇದೆ. ನೀವು ಹೇಳ್ದಂಗೆ ಅವ್ರು ಕೆಲಸ ಮಾಡಲಿದ್ರೆ ಕಿತ್ತು ಬಿಸಾಕಿ ಅಂತಲೂ ಹೇಳೋ ಒಂದು ಪವರು ಜನಗಳ ಹತ್ರ ಇದೆ. ಇದು ಈ ಥರದ್ದು ಬರಬೇಕಾ ಬೇಡವಾ ಸರ್? ಬರಬೇಕು. ನಿಮ್ಮ ಅಭಿಪ್ರಾಯ? ಬಂದರೆ ಒಳ್ಳೆಯದು. ಸೊ ನೆಕ್ಸ್ಟು ಈ ಥರ ವಿಚಾರಗಳು ಓಟ್ ಹಾಕ್ತೀರಿ ನೀವು? ಹಾಕ್ತೀರಿ? ಸರಿ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಸರ್? ಕೃಷ್ಣಾಜಿರಾವ್. ಸೊ ನೋಡಿ ಸ್ನೇಹಿತರೆ, ಇವತ್ತು ಒಬ್ಬ ಸೀನಿಯರ್ ಪರ್ಸನ್ನು ME ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋಂಥ ಒಬ್ಬ ಸೀನಿಯರ್ ಪರ್ಸನ್ ಹೇಳ್ತಿದ್ದಾರೆ, ಹೌದು ಕರೆಕ್ಟು, ಈ ಥರದ್ದೊಂದು ಕಾನೂನುಗಳು ಬರಬೇಕು ಮತ್ತು ಇದೇ ಥರ ವಿಚಾರಗಳಿಗೆ ಓಟ್ ಹಾಕಬೇಕು. ಈ ಥರ ಹಾಕಿದಾಗ ಮಾತ್ರ ಒಂದು ಬದಲಾವಣೆ ಬರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗಳು ಇದೇ ಥರ ಒಂದು ಪ್ರಾಬ್ಲಮಲ್ಲೇ ಸಿಗಾಕೊಂಡು ನರಳಿ ಜೀವನ ಮಾಡೋ ಥರ ಒಂದು ವ್ಯವಸ್ಥೆ ಖಂಡಿತ ಮುಂದೆ ದಿನಗಳಲ್ಲಿ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಇದು ಇವತ್ತಿನ ಒಂದು ಸುದ್ದಿ. ಪ್ರಜಾಕಟ್ಟೆ, ಪ್ರಜೆಗಳ ಧ್ವನಿ, ಪ್ರಜಾಪ್ರಭುತ್ವದ ಶಕ್ತಿ. ನಮಸ್ಕಾರ ಎಲ್ರಿಗೂ.